ನಾನು ಸುಷ್ಮಾ. ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಫುಲ್ ಜರ್ಮನಿಲಿ ಶಟ್ ಡೌನು. ಏನಕ್ಕಂದರೆ ಕ್ರಿಸ್ಮಸ್ ವೆಕೇಷನ್. ಸೊ ಪರ್ಫೆಕ್ಟ್ ಟೈಮ್ ಟು ಎಕ್ಸ್ಪ್ಲೋರ್ ಅಂತಲೇ ಹೇಳ್ಬೋದು. ಸೊ ವಿಂಟರ್ ಆಗಿರೋದ್ರಿಂದ ಸ್ವಿಟ್ಜರ್ಲ್ಯಾಂಡ್ ಗುಡ್ ಆಪ್ಷನ್ ಅಂತ ಅಂದ್ಕೊಂಡು ಸ್ವಿಟ್ಜರ್ಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಎಲ್ಲೆಲ್ಲಾಗುತ್ತೆ, ಎಲ್ಲ ನೆನಪಾಗುತ್ತೆ ಅಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಫುಲ್ ಎಂಡ್ ತನಕ ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಝುರಿಚ್ ಆಗಿರ್ಬೋದು, ಆಮೇಲೆ ರೈನೆ ವಾಟರ್ಫಾಲ್ಸ್, ಇಂಟರ್ಲಾಕನ್. ಸೊ ಕೆಲವೊಂದು ಮೌಂಟೇನ್ಸ್ ಆಲ್ಪ್ಸ್ ಎಲ್ಲ ವಿಸಿಟ್ ಮಾಡೋದನ್ನ ನಾನು ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ, ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಗೆಟ್ ಮೋರ್ ಅಪ್ಡೇಟ್ಸ್.
ಬಸ್ಸಿಂದ ಬಂದಮೇಲೆ ಲೇಕ್ ಚೆನ್ನವಾಗೆ ಸ್ಟಾಪ್ ತೊಗೊಂಡೆ. ಅಲ್ಲಿಂದ ಒಂದು ರೌಂಡ್ ಕೆಳಗೆ ಬಂದ ತಕ್ಷಣ ನನಗೆ ಬ್ಯೂಟಿಫುಲ್ ವ್ಯೂ ಸಿಕ್ತು. ತುಂಬ ಇಷ್ಟ ಆಯಿತು ವ್ಯೂ ನೋಡಿಬಿಟ್ಟು ನನಗೆ. ಸೊ ಇಲ್ಲಿ ನಾನು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದೆ. ಕ್ರೂಸ್ ರೈಡ್ ಕೂಡ ತುಂಬ ಚೀಪ್ ಅಂತಲೇ ಅನ್ನಿಸ್ತು, ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರಲಿಲ್ಲ. ಅವರ್ಲಿ ರೈಡ್ ಕೂಡ ಆಯಿತು, 2 hours ಕೂಡ ಆಯಿತು. ಬಟ್ ನನಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾನಲ್ಲಿ ಬೇಗ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಮುಂದೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ನಾನು ನೋಡೋದಕ್ಕೆ ಬಂದೆ. ಬಿಕಾಸ್ ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಬೇಕಾಗಿರೋದು ಕ್ಯಾಮನಿಕ್ಸ್ ಮೌಂಟ್ ಬ್ಲಾಕ್ ಅಂತ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕಾಗಿತ್ತು. ಸೊ ಜೆನೆವಾದಲ್ಲಿ ನನಗೆ ತುಂಬ ಕಡಿಮೆ ಸಮಯ ಇದ್ದಿದ್ದರಿಂದ ನಾನು ಬರೀ ಎಕ್ಸ್ಪ್ಲೋರ್ ಮಾತ್ರ ಮಾಡಿದೆ. ನೆಕ್ಸ್ಟ್ ನಾನು ಬಸ್ಸಿಗೆ ಬಂದುಬಿಟ್ಟು ವಿ ಟ್ರಾವೆಲ್ಡ್ ಅಗೇನ್. ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಬ್ಯಾಕ್ ಟು ಕ್ಯಾಮನಿಕ್ಸ್. ಸೊ ಜೆನೆವಾಯಿಂದ ಕ್ಯಾಮನಿಕ್ಸ್ ವ್ಯೂ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ಎಂಜಾಯ್ ಮಾಡಿ. ಫರ್ದರ್ ವ್ಯೂ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಗ್ರೀನರಿಯಿಂದ ಸ್ಲೋ ಆಗಿ ವೈಟ್ ಸ್ನೋಗೆ ಕನ್ವರ್ಟ್ ಆಗುತ್ತೆ. ಇಟ್ ವಾಸ್ ಲೈಕ್ ವಂಡರ್ಲ್ಯಾಂಡ್ ಅಂತಲೇ ಹೇಳ್ಬೋದು. ವಿಂಟರ್ ವಂಡರ್ಲ್ಯಾಂಡ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದೇ ಬೇಡ. ಸೊ ಇದು ಫ್ರಾನ್ಸ್ ಬಾರ್ಡರಿಂದ ನಾವು ಹೋಗ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಜೆನೆವಾಯಿಂದ ಮುಂದಕ್ಕೆ ಹೋದರೆ ನಾವು ಫ್ರಾನ್ಸ್ ಬಾರ್ಡರ್ನ ಕವರ್ ಮಾಡಿಕೊಂಡು ಹೋಗ್ತಾ ಇರೋದು ಕ್ಯಾಮನಿಕ್ಸ್ ಅಂತ ಒಂದು ಪ್ಲೇಸ್ಗೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಪ್ಲೇಸ್ ಎಲ್ಲ ಫುಲ್ ಸ್ನೋಯಿಂದನೇ ಕವರ್ ಆಗಿತ್ತು. ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಸಿನಿಕ್ ವ್ಯೂ ಅಂತ ಹೇಳ್ಬೋದು. ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ. ನಾವು ಜೆನೆವಾದಲ್ಲಿ ಇದ್ದಾಗ ನಮಗೆ ಕಂಪ್ಲೀಟ್ಲಿ ಗ್ರೀನರಿ ಮತ್ತು ಸಿಟಿ ಇತ್ತು. 100 ಕಿಲೋಮೀಟ್ರ್ ಮುಂದೆ ಹೋದ ತಕ್ಷಣ ನಮಗೆ ಫ್ರಾನ್ಸ್ ಬಾರ್ಡರ್ನ ತಲುಪಿದ ತಕ್ಷಣ ಆ ಪಾರ್ಟ್ ಆಫ್ ಏರಿಯಾನೇ ನಮಗೆ ಬೇರೆ ಥರ ಕಾಣಿಸೋದಕ್ಕೆ ಶುರು ಆಯಿತು. ಇಟ್ ವಾಸ್ ರಿಯಲಿ ಲೈಕ್ ವಾವ್ ಅಂತಲೇ ಹೇಳ್ಬೋದು. ನಾನು ಕಂಪ್ಲೀಟ್ ಸ್ನೋ ನೋಡಿದ ತಕ್ಷಣ ಟ್ರಾನ್ಸಿಷನ್ ಫೇಸ್ನ ನಿಜವಾಗ್ಲೂ ನಾನು ಇಷ್ಟಪಟ್ಟೆ. ಆ ಗ್ರೀನರಿಯಿಂದ ಸ್ಲೋ ಆಗಿ ಬರ್ತಾ ನಮಗೆ ಸ್ನೋ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಮೌಂಟೇನ್ಸ್, ಆಲ್ಪ್ಸ್ ಎಲ್ಲ. ಆ ವ್ಯೂ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಈ ಕಂಪ್ಲೀಟ್ ವ್ಯೂನ ನಾನು ಹೋಲ್ ಜರ್ನಿ ಎಂಜಾಯ್ ಮಾಡಿಕೊಂಡೇ ಬಂದೆ. ಸೊ ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ತಾ ಹೋಗಿ.
ಮಾಡಿರಲಿಲ್ಲ. ಆ್ಯಕ್ಚುಲಿ ಜನವರಿಲಿ ಫುಲ್ ಪೀಕ್ಸ್ ಸ್ನೋ ಇರುತ್ತೆ.
ಸೊ ವಾತಾವರಣ ಬಂದುಬಿಟ್ಟು ಚೆನ್ನಾಗಿತ್ತು ನೋಡೋಕ್ಕಂತೂ, ಬಟ್ ಅಷ್ಟೇ ಚಳಿ ಇತ್ತು ಅಂತ ಹೇಳ್ಬೋದು. ಸೊ ಟೆಂಪ್ರೇಚರ್ ಬಂದುಬಿಟ್ಟು -5 to -9 ಡಿಗ್ರಿ ತನಕ ಹೋಗಿತ್ತು. ಸೊ ಏನಾದರೂ ನೀವು ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಕ್ಯಾಮೊನಿಕ್ಸ್ಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಲೇಯರಿಂಗ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಮಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಎಷ್ಟು ಲೇಯರಿಂಗ್ ಹಾಕಿದ್ರೂ ಕೂಡ ಅಷ್ಟು ಕಮ್ಮಿ ಅನಿಸುತ್ತೆ. ಬಿಕಾಸ್ ನಾವು ಒಂದು ಟೆಂಪ್ರೇಚರಿಂದ ಇನ್ನೊಂದು ಟೆಂಪ್ರೇಚರ್ಗೆ ಸ್ವಿಚ್ ಆದಾಗ ನಮಗೆ ಬಾಡಿ ಚೇಂಜಸ್ ಆಗೋದು ವೆರಿ ಕಾಮನ್. ಸೊ ನಾವು ಜಾಕೆಟ್ಸ್ ಮತ್ತು ನಮಗೆ ಶಾಲ್ ಆಗಿರ್ಬೋದು, ಮಫ್ಲರ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ರೆಡಿ ಇಟ್ಕೊಂಡು ಹೋಗೋದು ಅತ್ಯುತ್ತಮ. ಸೊ ನಾನು ಬಂದುಬಿಟ್ಟು ಫಸ್ಟ್ ಲೇಯರ್ ಹಾಕ್ಕೊಂಡಿದ್ದು ಥರ್ಮಲ್ಸು, ಒಂದು ಬೇಸ್ ಲೇಯರ್ ಹಾಕ್ಕೊಂಡು ಆಮೇಲೆ ಒಂದು ಸ್ಕರ್ಟ್ ಥರ ಹಾಕ್ಕೊಂಡಿದ್ದೆ. ಸೊ ನನಗೆ ಇಷ್ಟಕ್ಕೆ ವಾರ್ಮ್ ಅಂತ ಅನಿಸ್ತು. ಬಿಕಾಸ್ ಥರ್ಮಲ್ಸ್ ಇದ್ದಿದ್ದರಿಂದ ಅದು ನನಗೆ ಬಾಡಿ ಟೆಂಪ್ರೇಚರ್ನ ಹೋಲ್ಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ವಾರ್ಮ್ನ ಇಟ್ಟಿತ್ತು. ಬಟ್ ಅದೇ ಥರ ನಾವು ಬೇರೆಯವ್ರಿಗೆ ಹೇಳೋದಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಚಳಿ ಅಂತ ಹೇಳ್ತಾ ಇದ್ರು. ಸೊ ನಾನು ಸ್ನೋ ಬೂಟ್ಸ್ ಹಾಕ್ಕೊಂಡಿರೋದ್ರಿಂದ ನನಗೆ ಸ್ನೋ ಕೂಡ ಅದೇನು ನನಗೆ ತುಂಬ ಥಂಡಿ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಆದಷ್ಟು ವಾರ್ಮ್ ಆಗೇ ಇದ್ದೆ. ಬಟ್ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಾದರೆ ನಾನು ಹೇಳೋದು ಸ್ಕಿಡ್ ಆಗುತ್ತೆ. ಸೊ ವುಡ್ಲ್ಯಾಂಡ್ ಶೂಸ್ ಕೂಡ ಆಗೋದಿಲ್ಲ, ಸ್ನೋ ಬೂಟ್ಸೇ ತೊಗೊಬೇಕು ಅಂತಲೇ ಹೇಳ್ಬೋದು. ಆಮೇಲೆ ಗ್ಲೌಸ್ ಇರೋದು ತುಂಬ ಇಂಪಾರ್ಟೆಂಟು, ಗ್ಲೌಸ್ ಹಾಕ್ಕೊಂಡಿರ್ಬೇಕಾಗುತ್ತೆ. ಮತ್ತು ಶಾಲ್ ಕೂಡ ಇಂಪಾರ್ಟೆಂಟ್, ಮತ್ತು ಮಫ್ಲರ್. ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ಟೋಪಿ ಅಂತಲೇ ಹೇಳ್ಬೋದು, ಅದು ಕೂಡ. ಸೊ ನಮಗೆ ಗಾಳಿ ವಿಂಡಿಂದ ನಮಗೆ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ನಾವು ಒಂದು ಟೋಪಿನೂ ಕೂಡ ತೊಗೊಂಡು ಹಾಕ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು. ನನ್ನ ಬಾಡಿ ಬಂದುಬಿಟ್ಟು ಹೀಟ್ ಬಾಡಿ ಆಗಿರೋದ್ರಿಂದ ನನಗೆ ಅಷ್ಟೊಂದು ಕೋಲ್ಡ್ ಅಂತ ಅನ್ನಿಸ್ಲಿಲ್ಲ. ಬಟ್ ಜನರಲಾಗಿ ಹೇಳೋದಾದರೆ ಒಂದು ಥರ್ಮಲ್ಸು 2 ಲೇಯರಿಂಗ್ಸ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಚೆನ್ನಾಗಿರೋ ಕೋಟು, ವಾಟರ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡ್ರೆ ಸಾಕು ಅಂತಲೇ ಹೇಳ್ಬೋದು. ಸ್ನೋ ಬಂದುಬಿಟ್ಟು ಕಾಲು ತನಕ ಮಂಡಿಗಿಂತ ಸ್ವಲ್ಪ ಕೆಳಗೆ ತನಕ ಇತ್ತು. ಸೊ ಈ ಸ್ನೋ ಮೇಲೆಲ್ಲ ನಡೆದಾಡೋದಕ್ಕೆ ನಮಗೆ ಫೀಸಿಬಲ್ ಅಂತ ಅನ್ನಿಸ್ಬೇಕು, ಮತ್ತು ಜಾರಬಾರ್ದು ಅಂದರೆ ಒಳ್ಳೆ ಸ್ನೋ ಬೂಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ಅದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಪ್ರೆಪ್ ಆಗಿಯೇ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಒಮ್ಮೊಮ್ಮೆ ನಮಗೆ ಬಿಸಿ ಅನಿಸ್ತಿರುತ್ತೆ, ಒಮ್ಮೊಮ್ಮೆ ತುಂಬ ಥಂಡಿ ಅಂತ ಅನ್ನಿಸ್ತಿರುತ್ತೆ. ಸೊ ಜಾಕೆಟ್ಸ್ನ ನಾವು ಮರಿಲೇಬಾರ್ದು, ಜಾಕೆಟ್ಸ್ನ ತೊಗೊಂಡು ಹೋಗಲೇಬೇಕಾಗುತ್ತೆ. ಒಂದು ಒಳ್ಳೆಯದು ವಾಟರ್ ಪ್ರೂಫ್ ಆಗಿರೋಂಥ ಜಾಕೆಟು, ಇನ್ಸುಲೇಟೆಡ್ ಇರೋಂಥ ಜಾಕೆಟ್ ತೊಗೊಂಡ್ರೆ ಇನ್ನೂ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಂದು ಒಂದು ಎಕ್ಸ್ಪೀರಿಯೆನ್ಸು. ಸ್ನೋನ ನಾನು ತಡೆದೆ. -9 ಡಿಗ್ರಿ, ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸ್ನೋ. ಸೊ ಬಟ್ ಆದರೂ ನನಗೇನು ಇದರಿಂದ ಪ್ರಾಬ್ಲಮ್ ಆಗಲಿಲ್ಲ, ಪೋಸ್ಟ್ ಎಫೆಕ್ಟ್ಸ್ ಆಗಲಿ ಅಥವಾ ಏನೂ ಆಗಲಿಲ್ಲ. ಬಿಕಾಸ್ ನಾನು ವೆಲ್ ಪ್ರಿಪೇರ್ ಆಗಿ ಮುಂಚೆನೇ ಏನೇನು ಹಾಕ್ಕೊಬೇಕು ಥರ್ಮಲ್ಸ್ ಎಲ್ಲ ಹಾಕ್ಕೊಂಡು ಹೋಗಿರೋದ್ರಿಂದ ಐ ವಾಸ್ ವಾರ್ಮ್ ಎನಫ್ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು. ನಾವು ಹೋಗಿದ್ದು ಕ್ರಿಸ್ಮಸ್ ದಿನ ಆಗಿರೋದ್ರಿಂದ ಕಂಪ್ಲೀಟ್ ಶಟ್ ಡೌನ್ ಆಗಿರೋದ್ರಿಂದ ಯಾವ ಆ್ಯಕ್ಟಿವಿಟೀಸ್ ಕೂಡ ನಮಗೆ ಸಿಗಲಿಲ್ಲ. ಪ್ರೀ ಬುಕ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ನನಗೆ ಯಾವಾಗಲೂ ಅಲ್ಲಿ ಹೋಗಿ ಆನ್ ಸ್ಪಾಟ್ ಬುಕ್ ಮಾಡೋದೇ ನನಗೆ ಬೆಟರ್ ಅಂತ ಅನಿಸುತ್ತೆ. ಸೊ ನಾನು ಹಿಂದಿನ ದಿನ ನೋಡಿದ್ದೆ, ಬಟ್ ಸ್ಟಿಲ್ ನಾನು ಪ್ರೀ ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಆ್ಯಕ್ಟಿವಿಟೀಸ್ ಕೇಬಲ್ ಕಾರ್ ಆಗಿರ್ಬೋದು, ಪ್ಯಾರಾಗ್ಲೈಡಿಂಗ್ ಎಲ್ಲ ಮಿಸ್ ಆಯಿತು. ಬಟ್ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಾದರೆ ಬೆಟರ್ ಪ್ರೀ ಬುಕ್ ಮಾಡ್ಕೊಂಡು ಹೋಗಬೇಕು. ಪ್ಯಾರಾಗ್ಲೈಡಿಂಗ್ಗೆ 1 ಮಂತ್ ಬಿಫೋರೇ ಮಾಡಿಕೊಂಡ್ರೆ ಒಳ್ಳೆಯದು. ಅಲ್ಲಿ ಹೋಗಿ ಆನ್ ಸ್ಪಾಟ್ ಮಾಡ್ತೀವಿ ಅಂದರೆ ಆಗಲ್ಲ. ಬಟ್ ಒಬ್ರಿಗಿತ್ತು, ನಾವು 3-4 ಜನ ಫ್ರೆಂಡ್ಸ್ ಹೋಗಿದ್ರಿಂದ ಅದು ಸರಿ ಅನಿಸಲ್ಲ ಅಂದ್ಬಿಟ್ಟು ನಾನು ಡ್ರಾಪ್ ಮಾಡಿದೆ ಪ್ಲ್ಯಾನ್ನ. ಬಟ್ ಇಟ್ ವಿಲ್ ಬಿ ಎ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಿದರೆ. ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅದು ಅಂತ ಹೇಳ್ಬೋದು. ಸೊ ಯಾರಾದರೂ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ 2 ಡೇಸ್ ಬಿಫೋರ್ ನೀವು ಪ್ರೀ ಬುಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮಿನಿಮಮ್ 2 to 3 ಡೇಸ್ ಬಿಫೋರ್ ಪ್ರೀ ಬುಕ್ ಮಾಡ್ಕೊಳ್ಳಿ. ಕೇಬಲ್ ಕಾರು, ಆಮೇಲೆ ಸ್ಕೀಯಿಂಗ್ ಮಾಡೋರಾಗಿರ್ಬೋದು, ಯಾವುದೆಲ್ಲ ಆ್ಯಕ್ಟಿವಿಟೀಸ್, ಸ್ನೋ ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲ ಮಾಡಬೇಕಂದ್ರೆ ನೀವು ಸ್ವಲ್ಪ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಪ್ಯಾರಾಗ್ಲೈಡಿಂಗ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಮಂತ್ ಬಿಫೋರೇ ಬುಕ್ ಆಗಿಬಿಟ್ಟಿತ್ತು. ನಾವು ಅಲ್ಲಿ ಸ್ಪಾಟಲ್ಲಿ ಹೋಗಿ ಟೂರಿಸ್ಟ್ ಆಫೀಸಲ್ಲೂ ಕೂಡ ಕೇಳ್ಕೊಂಡ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಸಿಗಲಿಲ್ಲ ಸ್ಲಾಟ್ಸು. ನನಗೆ ಪ್ಯಾರಾಗ್ಲೈಡಿಂಗ್ ಮಾಡಬೇಕಂತ ತುಂಬ ಆಸೆಯಿಂದನೇ ಹೋಗಿದ್ದು, ಬಟ್ ಆಗಲಿಲ್ಲ. ಸೊ ನಮಗೆ ಕಾಸ್ಟ್ ಎಷ್ಟಾಗುತ್ತೆ ಪ್ಯಾರಾಗ್ಲೈಡಿಂಗ್ ಅಂತ ಹೇಳೋದಾದರೆ, ಸ್ಟಾರ್ಟಿಂಗ್ ನಮಗೆ 110 ಯೂರೋಸಿಂದ ಇತ್ತು. ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ ಒಂದು 10,000, 9,000ದಿಂದ 10,000 ರೂಪಾಯಿ ಅಂತ ಹೇಳ್ಬೋದು. ಸೊ 110 ಯೂರೋ ಇತ್ತು, 150 ಯೂರೋ ಇತ್ತು. ಸೊ 180 ಯೂರೋ. ಚಿಲ್ಡ್ರನ್ಗೆ ಬೇರೆ ರೇಂಜ್ ಇರುತ್ತೆ, ಅಡಲ್ಟ್ಸ್ಗೆ ಬೇರೆ ರೇಂಜ್ ಇರುತ್ತೆ. ಸೊ ನಾನು ಅಡಲ್ಟ್ಸ್ ರೇಂಜಲ್ಲಿ ನಾನು ಹೇಳ್ತಾ ಇರೋದು. ಸೊ ಮಿನಿಮಮ್ 150 ಯೂರೋ ಅಂತ ತಲೆಯಲ್ಲಿ ಇಟ್ಕೊಂಡು ನಾವು ಬುಕ್ ಮಾಡಿದ್ರೆ ಒಳ್ಳೆಯದು. ನನಗೆ ಪ್ರೀ ಬುಕ್ ಮಾಡೋದಾದರೆ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ಆನ್ ಸ್ಪಾಟಲ್ಲಿ ಹೋಗಿ ಕೇಳಿದಾಗ ಇಷ್ಟಿತ್ತು ರೇಟು. ಸೊ ಎಷ್ಟೊಂದು ಟ್ರಾವೆಲ್ ಬುಕ್ಕಿಂಗ್ ಅವ್ರದ್ದು ಆ್ಯಕ್ಟಿವಿಟೀಸ್ ಬುಕ್ಕಿಂಗ್ ಇರುತ್ತೆ. ಸೊ ಕೈಲಾಶ್ ಅಂತ ಆಗಿರ್ಬೋದು, ಈ ಥರ ಬೇರೆ ಬೇರೆ. ನಾವು ಅಲ್ಲಿ ಕ್ಯಾಮೊನಿಕ್ಸ್ ಸ್ನೋ ಆ್ಯಕ್ಟಿವಿಟೀಸ್ ಅಂತ ಹೊಡೆದಿದ ತಕ್ಷಣವೇ ನಮಗೆ ಲಿಸ್ಟ್ ಆಫ್
ಲಿಂಕ್ಸ್ ಸಿಗುತ್ತೆ. ಯಾವುದ್ರಲ್ಲಾದರೂ ಒಂದು ವೆಬ್ಸೈಟಲ್ಲಿ ಹೋಗಿ ನಾವು ಪ್ರೀ ಬುಕ್ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳ್ಬೋದು. ಸೊ ಡೈರೆಕ್ಟಾಗಿ ಕೇಬಲ್ ಕಾರ್ ಮೂಲಕ ಆ ಸ್ಪಾಟಲ್ಲಿ ಹೋಗ್ಬಿಟ್ಟು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಪ್ಯಾರಾಗ್ಲೈಡಿಂಗ್ ಆಗಿರ್ಬೋದು, ಯಾವುದೇ ಆ್ಯಕ್ಟಿವಿಟೀಸ್ ನಮಗೆ ಬೇಕೋ ಅದೆಲ್ಲ. ಸೊ ಕಂಪ್ಲೀಟ್ ಸ್ನೋ ಆ್ಯಕ್ಟಿವಿಟೀಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ 180 to 200 euros ಇದೆ. ಆಮೇಲೆ ವಿತ್ ಅಕೊಮಡೇಷನ್ ಕೂಡ ಕೆಲವೊಂದೊಂದು ಏಜೆನ್ಸಿ ಪ್ರೊವೈಡ್ ಮಾಡ್ತಿದ್ದಾರೆ. ಬಟ್ ನಾನು ಹೇಳೋದಾದರೆ ಇದು ಸ್ವಿಟ್ಜರ್ಲ್ಯಾಂಡ್ ನೆಕ್ಸ್ಟ್ ನೀವು ಆಪ್ಟ್ ಮಾಡ್ತೀರಾ ಅಂದರೆ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕ್ಕಾಗಿಲ್ದವರು ಫ್ರಾನ್ಸಲ್ಲಿನೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದವ್ರಿಗೆ ಇದು ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಕ್ಯಾಮೋನಿಕ್ಸ್ ಅನ್ನೋ ಪ್ಲೇಸು ಹೋಗಲೇಬೇಕು, ಎಲ್ಲರೂ ಹೋಗಿಬಿಟ್ಟು ಇಲ್ಲಿ ಎಂಜಾಯ್ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಇದು ಒಂದು ಈ ಪ್ಲೇಸ್ ಬಂದುಬಿಟ್ಟು ಒಂದು ಸ್ಟ್ರೀಟ್ ಕೂಡ ಡಿಫ್ರೆಂಟ್ ವ್ಯೂ ಇತ್ತು. ಲಿಟ್ರಲಿ ಆ ಆಲ್ಪ್ಸ್ ಮಧ್ಯದಲ್ಲಿ, ಆ ಸನ್ಶೈನ್ ಮಧ್ಯದಲ್ಲಿ ನಾವು ಓಡಾಡೋದಕ್ಕೆ ಆ ಫೀಲೇ ಬೇರೆ ಇತ್ತು ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನನಗೆ ಕೇಳಿದಾಗ ನಾನು ರೇಟ್ ಮಾಡೋದು ಇಟ್ಸ್ ಲೈಕ್ 5 on 5 ಬಿಕಾಸ್ ನಾನು ಆ್ಯಕ್ಟಿವಿಟೀಸ್ನ ಮಿಸ್ ಮಾಡ್ಕೊಂಡಿರೋದ್ರಿಂದ ಇಟ್ ವಾಸ್ 4 out of 5 ಅಂತ ಹೇಳ್ಬೋದು. ಆ್ಯಕ್ಟಿವಿಟೀಸ್ ಮಾಡಿದಿದ್ರೆ ಮನಸ್ಫೂರ್ತಿಯಾಗಿ ನಾನು ಖುಷಿಯಿಂದ ಅಲ್ಲಿಂದ ಬರ್ತಾಯಿದ್ದೆ. ಸೊ ಪ್ರೀ ಬುಕ್ ಮಾಡ್ಕೊಂಡು ಹೋಗಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಎಂಜಾಯ್ ಮಾಡಿ, ಒನ್ ಟೈಮ್ ಹೋಗ್ತಾ ಇದ್ದೀವಿ ಅಂದಮೇಲೆ ಎಲ್ಲದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಕಂಪ್ಲೀಟ್ ಜೆನೆವಾ ಟು ಸ್ವಿಟ್ಜರ್ಲ್ಯಾಂಡ್ ಒಂದು ವಾಕ್ ಥ್ರೂ ತೋರಿಸಿದ್ದೀನಿ. ಆಮೇಲೆ ಹೇಗಿತ್ತು ಕ್ಯಾಮನಿಕ್ಸ್ ಎಕ್ಸ್ಪೀರಿಯೆನ್ಸು, ಫ್ರಾನ್ಸ್ ಬಾರ್ಡರಲ್ಲಿ ಕ್ಯಾಮನಿಕ್ಸ್ ಅನ್ನೋ ಪ್ಲೇಸ್ ಹೇಗಿತ್ತು ಅನ್ನೋದನ್ನ ಫುಲ್ ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನೆಲ್ಲ ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಹೋಗೋಣ, ಮುಂದೆ ಹೋಗೋಣ.